ಮರ ಜಾತಿ ಧರ್ಮ ಮತ್ತು ಭೇದ ಭಾವ ಅದ್ರ ಜೊತೆಗೆ ಪ್ರೀತಿ ಪ್ರೇಮ ಅನ್ನೋ ಸುಖದಲ್ಲಿ ಕಾಮ ಅನ್ನೋ ಚಟದಲ್ಲಿ ಹಾಳಾಗ್ಬಿಟ್ಟಿದ್ದೀವಿ. ಈ ಕಾಮದಿಂದ ನಾವು ಫಸ್ಟಲ್ಲೂ ಅಷ್ಟೇ ಹ್ಞೂ ಅಂತ ಸೌಂಡ್ ಬಂದಾಗ ಎಷ್ಟೋ ಜನ ನಾನು ಲೆವೆಲ್ ನೋಡಿದ್ದೀನಿ, ಕಾಮದ ವೃತ್ತಿಲಿದ್ರು, ಕೆಟ್ಟ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಬ್ಯಾಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ಲಾಸ್ಟಲ್ಲಿ ಮಜಾ ಕೊಡೋಲ್ಲ. ಜೀವನ ಹಾಳು ಮಾಡ್ಕೊಬೇಡಿ. ಈ ಫಿಲಮ್ ಬಂದು ನೀವು ನೋಡಿ, ಈ ಫಿಲಮ್ ಬಂದು ನೀವು ನೋಡಿ ಉದ್ಧಾರ ಆಗಿಲ್ಲ ಅಂದರೆ ನಮ್ಮ ಅಮ್ಮನ ನನಗೆ ಹೇಳ್ತಾ ಇದ್ದೀನಿ, ನೀವು ಲೋಪರ್ ನನ್ನ ಮಕ್ಕಳು ಅಂತ ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಟೆಲಿಕಾಸ್ಟ್ ಮಾಡ್ಕೊಳ್ಳಿ. ಗಾಂಜಾ ಡವ್ಗಳು ಈ ರೇಪಲ್ಲಿ ಚಪ್ಪರ್ ಆಡ್ತಾ ಇರ್ತಾರಲ್ಲ, ಆಮೇಲೆ ಅಪ್ಪ ಅಮ್ಮ ಸ್ವಲ್ಪ ಜನಕ್ಕೆ ಅವ್ರ ಕಷ್ಟಗಳಿರ್ತಾರೆ ಸುಮಾರು, ಅಂಥವ್ರಿಗೂ ಟೀಚ್ ಮಾಡಿರಲ್ಲ, ಅಂಥವ್ರು ಈ ಫಿಲಮನ್ನು ನೋಡಿ. ಈ ಫಿಲಮ್ ಏನಂದರೆ ಬ್ರೋ, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿರೋ ನಾಮ ತೆಗ್ದಾಕೋಸ್ಕರ ಮಾಡಿರೋ ಆಫೀಸರು 9 ವರ್ಷ ಆದಮೇಲೆ ಈ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ಇವತ್ತು ರಾತ್ರಿ ಗಂಟೆ ಇಲ್ಲೇ ನೋಡಿಕೊಂಡೇ ಇಲ್ಲೇ ಇರೋದು. ರಾತ್ರಿ ಗಂಟೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ನನ್ನ ಜೀವನ ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ. ಬದಲು ಮಾಡ್ಕೊಂಡಿಲ್ಲ ಅಂದರೆ ಜೀವನ ಅಂತೂ ಎಕ್ಕುಟ್ಟೋಗುತ್ತೆ, ಬರೀ ಬೆತ್ತಲೆಲ್ಲಿ ಓಡಾಡೋಂಗೆ ಆಗುತ್ತೆ ನಿಮ್ಮ ಜೀವನ. ಯೋಚನೆ ಮಾಡಿ ಅಷ್ಟೇ. ಸಿನಿಮಾಗಳಲ್ಲೂ ಕೂಡ ಇದೇ ಥರ ಸ್ಟೋರಿಗಳು ಎಲ್ಲ ವಿಚಾರಗಳು ಬಂದಿದೆ. ಉಪೇಂದ್ರ ಸಿನಿಮಾ ಅಂತಂದ್ರೆ ಏನಾದ್ರು ಸ್ಪೆಷಲ್ ಇರ್ತದೆ. ಈ ಸಿನಿಮಾದಲ್ಲಿ ಅಂತ ಸ್ಪೆಷಲ್ ಏನಿದೆ ಬ್ರೋ? ಈ ಸಿನಿಮಾದಲ್ಲಿ ಸ್ಪೆಷಲ್ ಇರೋದೇನು ಅಂದರೆ, ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಬ್ರೋ, ಇವಾಗ ನಾವು ಸಿಗರೇಟ್ ಎಣ್ಣೆ ಅದನ್ನು ಕುಡಿಬೇಡಿ ಅಂತ ಇರುತ್ತೆ ಬಾಟ್ಲ ಮೇಲೆ. ನಾವೇನು ಮಾಡ್ತೀವಿ, ಚೆನ್ನಾಗೈತೆ ಮಜವಾಗೈತೆ ಅಂತ ಹೋಗಿ ಕುಡಿತೀವಿ. ಏನಕ್ಕೆ? ಸಖತ್ತಾಗಿರುತ್ತೆ ಗುರು ಅಂತ ಕುಡಿತೀವಿ. ಅದನ್ನೇ ಹೇಳಿರೋದು ನಮ್ಮ ಬಾಸು, ತಲೆ ಓಡಿಸ್ಬಿಟ್ಟು ನೀವೆಂತ ಲೋಪರ್ ಮಕ್ಕಳು ಅಂತ ಗೊತ್ತು ಅಂದ್ಬಿಟ್ಟು, ಮೀನ್ಸ್ ಹೆಂಗಂದರೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬಿಡಿ. ಮುದ್ದು ಮಾಡ್ದಂಗೂ ಐತೆ, ಬೈದಂಗೂ ಐತೆ, ಆ ರೀತಿಯಿಂದ ಹೇಳಿದ್ದಾರೆ. ಅದು ನಿಮ್ಗೆ ಅರ್ಥ ಆಗೋಲ್ಲ, ಕ್ಲೀನಾಗಿ ಕುತ್ಕೊಂಡು ನೋಡಿದಾಗೆ ಅರ್ಥ ಆಗೋದು ಫಿಲಮ್ ಹೆಂಗೆ ಅಂತ. ನನಗೆ ಒಂದ್ಸರಿ ನೋಡಿದ್ದೀನಿ, ನನಗೆ ಅರ್ಥ ಆಗಿದೆ. ಇನ್ನೊಂದು ಸರಿ ನೋಡ್ತೀನಿ, ಇನ್ನೊಂದು ಚೂರು ಅರ್ಥ ಆದ್ರೂ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ನನಗಂತೂ ಇವತ್ತು ಈ ಫಿಲಮ್